ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸುಲಭವಾಗಿ ಓವನ್ ಇಲ್ಲದೆ ಬೇಕರಿಗಳಲ್ಲಿ ಮಾಡುವಂತಹ ವೆಜ್ ಪಪ್ಸ್ನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಟೇಸ್ಟ್ ಮಾತ್ರ 100% ನಿಮಗೆ ಬೇಕರಿಗಳಲ್ಲಿ ತಿಂದರೆ ಏನು ರುಚಿ ಇರುತ್ತಲ್ಲ ಅದಕ್ಕಿಂತ ಇನ್ನೂ ಸಹ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಈ ವೆಜ್ ಪಪ್ಸ್ನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಮೊದಲಿಗೆ ಇಲ್ಲಿ ನಾನು ಒಂದು ಮಿಕ್ಸಿಂಗ್ ಬೌಲ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ನೀವು 1 ಕಪ್ ಮೈದಾ 1 ಕಪ್ ಗೋಧಿ ಹಿಟ್ಟನ್ನು ಸಹ ಸೇರಿಸ್ಕೋಬೋದು ಅಥವಾ ಪೂರ್ತಿ ಗೋಧಿ ಹಿಟ್ಟಲ್ಲೂ ಸಹ ಮಾಡ್ಕೋಬೋದು. ಈಗ ಇದಕ್ಕೆ 2 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ತುಪ್ಪಕ್ಕೆ ನಾನು ಅರಿಶಿನ ಹಾಕಿರಲ್ಲ, ಹಾಗಾಗಿ ಬಿಳಿಯಾಗಿ ಕಾಣಿಸ್ತಾ ಇದೆ ಅಷ್ಟೇ. ನಂತರ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊಬೇಕು. ನಿಮಗೇನಾದರೂ ತುಪ್ಪ ಇಲ್ಲ ಸಿಗ್ತಾ ಇಲ್ಲ ಅಂತ ಅಂದರೆ ಅಂಥವರು ಎಣ್ಣೆನ ಸ್ವಲ್ಪ ಬಿಸಿ ಮಾಡಿನೂ ಸಹ ಹಾಕ್ಕೋಬೋದು. ಈಗ ಇದನ್ನು ಪ್ರತಿ ಮೈದಾ ಕಣಕ್ಕೂ ಸಹ ನಾವು ಹಾಕಿರುವಂತಹ ತುಪ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿಯಾಗಿ ಕೈಯಲ್ಲಿ ನಾನು ತೋರಿಸೋ ರೀತಿಯಾಗಿ ಇದನ್ನು ಪ್ರೆಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ನೋಡಿ, ಈ ರೀತಿ ಕೈಯಲ್ಲಿ ಮುಷ್ಟಿಲಿ ಹಿಟ್ಟನ್ನು ಹಿಡಿದ್ರೆ ಉಂಡೆ ಆಕಾರದಲ್ಲಿ ಆಗಬೇಕು. ಆಗ ನಾವು ಹಾಕಿರುವಂತಹ ತುಪ್ಪ ಅಳತೆ ಕರೆಕ್ಟಾಗಿದೆ ಅಂತ. ಒಂದು ವೇಳೆ ಉಂಡೆ ಬರ್ತಾ ಇಲ್ಲ ಅಂತ ಅಂದರೆ ಮತ್ತೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡು ನೋಡ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಚಪಾತಿ ಹಿಟ್ಟಿರುತ್ತಲ್ಲ ಅದಕ್ಕಿಂತಲೂ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಬೇಕು. ನೀವು ತುಂಬ ಸಾಫ್ಟಾಗಿ ಕಲಿಸಿದ್ರೆ ಲೇಯರ್ ಬರೋದಿಲ್ಲ, ಜೊತೆಗೆ ನಾವು ಲಟ್ಸೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಂಡು ಇದನ್ನು ಈಗ ಈ ರೀತಿಯಾಗಿ ಯಾವುದಾದ್ರೂ ಒಂದು ಸ್ಲ್ಯಾಬ್ ಮೇಲೆ ಅಥವಾ ಚಪಾತಿ ಮಣೆ ಮೇಲೆ ಹಸ್ತದ ಸಹಾಯದಿಂದ ಚೆನ್ನಾಗಿ ನಾದ್ಕೋಬೇಕು. ನಾವು ಮಾಡುವಂತಹ ಪಫ್ಗಳು ಪದರವಾಗಿ ಸರಿಯಾಗಿ ಬರಬೇಕಂತಂದರೆ ಈ ಒಂದು ಹಂತನ ಮಿಸ್ ಮಾಡದೆ ಮಾಡಬೇಕಾಗತ್ತೆ. ಇದನ್ನು ಏನಿಲ್ಲ ಅಂದರೆ 8ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೊಬೇಕು. ನಮಗೆ ಹಿಟ್ಟು ನಾದುತ್ತಾ ಅದೇನಾಗುತ್ತೆ ಅಂತಂದರೆ ಸಾಫ್ಟ್ ಆಗುತ್ತೆ. ನಮಗೆ ಈ ರೀತಿ ಏನು ಪದರವಾಗಿ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಹೋಗಿ ಹಿಟ್ಟು ಚೆನ್ನಾಗಿ ನೈಸ್ ಆಗ್ತಾ ಹೋಗುತ್ತೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನಾದ್ಕೊಬೇಕು. ಬೇಕ್ರಿಗಳಲ್ಲಾದರೆ ಇದನ್ನು ಮಿಷಿನ್ಗೆ ಹಾಕ್ಬಿಡ್ತಾರೆ, ಈ ರೀತಿ ನಾದುವಂತಹ ಅವಶ್ಯಕತೆ ಇರಲ್ಲ. ಆದರೆ ನಾವು ಮನೇಲಿ ಮಾಡ್ತಾ ಇದ್ದೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ನಾದ್ಕೊಬೇಕಾಗತ್ತೆ. ಈ ರೀತಿಯಾಗಿ ನಾದ್ಕೊಂಡು ಇದನ್ನು ಕ್ಲೀನಾಗಿ ಉಂಡೆ ಮಾಡ್ಕೊಂಬಿಡಿ. ಎಲ್ಲೂ ಸಹ ಬಿರುಕಿರಬಾರ್ದು. ಈ ರೀತಿ ನೈಸಾಗಿ ಇದನ್ನು ಉಂಡೆ ಮಾಡಿಕೊಂಡು ಒಂದು ಬೌಲ್ಗೆ ಇಟ್ಟು ಅದರ ಮೇಲ್ಗಡೆ ಒಂದು ಒದ್ದೆ ಬಟ್ಟೆನ ಇಟ್ಕೊಳ್ತಾ ಇದ್ದೀನಿ. ಹಿಟ್ಟು ಯಾವುದೇ ಕಾರಣಕ್ಕೂ ಒಣಗಬಾರ್ದು. ಹಿಟ್ಟು ಒಣಗಿದ್ರೆ ನಮಗೆ ಪಫ್ಗಳು ಬಿರುಕಾಗುತ್ತೆ. ಅದಕ್ಕೋಸ್ಕರ ಇದ್ರ ಮೇಲೆ ಒಂದು ಬಟ್ಟೆನ ಈ ರೀತಿ ಮುಚ್ತಾ ಇದ್ದೀನಿ. ಬಟ್ಟೆ ಬದಲಾಗಿ ನೀವು ತಟ್ಟೆನೂ ಸಹ ಇಡ್ಬೋದು, ಆದರೆ ಗಾಳಿ ಇದ್ರ ಒಳಗಡೆಗೆ ಹೋಗದೇ ಇರೋ ರೀತಿ ಮುಚ್ಚಿಡಿ. ನಮಗೆ ಪಫ್ಗಳು ಪದರವಾಗಿ ಬರಬೇಕು ಅಂತ ಅಂದರೆ ಅದಕ್ಕೆ ಒಂದು ಲೇಯರ್ನ ಮಾಡ್ಕೊಬೇಕು. ಅದಕ್ಕೋಸ್ಕರ 1/4 ಕಪ್ ಆಗುವಷ್ಟು ತುಪ್ಪಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ನೀವು 2 ಸ್ಪೂನ್ ಪೂರ್ತಿ ಮೈದಾ ಹಿಟ್ಟನ್ನೇ ಸೇರಿಸ್ಕೊಬೋದು ಅಥವಾ 2 ಸ್ಪೂನ್ ಪೂರ್ತಿ ಅಕ್ಕಿ ಹಿಟ್ಟನ್ನೇ ಸೇರಿಸ್ಕೊಬೋದು. ನಾನು ಎರಡನ್ನೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಮಗೆ ಕ್ರೀಮಿ ಟೆಕ್ಸ್ಚರ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ನಮಗೆ ಕೋಟಿಂಗ್ ರೆಡಿ ಆಗೋಗುತ್ತೆ. ಈಗ ನಾವು ಪಫ್ಗಳಿಗೆ ಒಳಗಡೆ ಸ್ಟಫಿಂಗ್ನ ರೆಡಿ ಮಾಡ್ಕೊಬೇಕು. ಅದಕ್ಕೋಸ್ಕರ ಒಂದು ಕಡಾಯಿಗೆ ಸ್ವಲ್ಪ ಮಸ್ಟರ್ಡ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ನಾರ್ಮಲ್ ಆಯಿಲ್ನೂ ಸಹ ಸೇರಿಸ್ಕೊಬೋದು. ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1/4 ಟೀ ಸ್ಪೂನ್ ಆಗುವಷ್ಟು ಸೋಂಪು ಕಾಳು, 3 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಾವು ಸೋಂಪು ಕಾಳನ್ನ ಹಾಕೋದ್ರಿಂದ ತಿನ್ನಬೇಕಾದ್ರೆ ಮಧ್ಯ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಂತರ ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಜಾಸ್ತಿ ಹಾಕ್ಕೊಬೇಡಿ, ಜಸ್ಟ್ ನಮಗೆ ಫ್ಲೇವರ್ಗೆ ಮಾತ್ರ ನಾವು ಈ ಕೆಲವೊಂದು ಮಸಾಲೆಗಳನ್ನ ಸೇರಿಸ್ಕೊಬೇಕಷ್ಟೇ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರುವಂತಹ ಹಸಿ ವಾಸನೆ ಕಡಿಮೆ ಆದಮೇಲೆ ಸ್ಟವ್ನ ಕಡಿಮೆ ಉರಿಲಿ ಇಟ್ಕೊಂಡು ಇದಕ್ಕೆ 1/2 ಕಪ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದಂತಹ ಹುರುಳಿಕಾಯಿ, 1/2 ಕಪ್ ಆಗುವಷ್ಟು ಕ್ಯಾರೆಟು, 1/2 ಕಪ್ ಆಗುವಷ್ಟು ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದಂತಹ ಆಲೂಗೆಡ್ಡೆ, ನಂತರ 1/4 ಕಪ್ ಆಗುವಷ್ಟು ಹಸಿ ಬಟಾಣಿನ ಸೇರಿಸ್ಕೊಂಡು ಇದನ್ನು ಎಣ್ಣೆಲೆನೆ ಚೆನ್ನಾಗಿ ಹುರಿದು ಫ್ರೈ ಮಾಡ್ಕೊಬೇಕು. ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸ್ಕೊಬೇಡಿ. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು 1/2 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪುಡಿ, ನಂತರ 1/2 ಟೀ ಸ್ಪೂನ್ ಆಗುವಷ್ಟು ಕೆಂಪುಮೆಣಸಿನ ಪುಡಿನ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೇ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನಿಮಗೆ ಖಾರ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ ಚಿಲ್ಲಿ ಪೌಡರ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಜೊತೆಗೆ ಈ ಸ್ಟಫಿಂಗ್ಗೆ ನಾವು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಬೇಕಾಗತ್ತೆ. ಯಾಕೆ ಅಂತಂದರೆ ನಾವು ಈ ತರಕಾರಿಗಳನ್ನ ಎಣ್ಣೆಲೇ ಬೇಯಿಸೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಸ್ಟವ್ನ ಕಡಿಮೆ ಉರಿಲಿಟ್ಟು ಇದನ್ನು ಒಂದು 10 ನಿಮಿಷ ಈ ರೀತಿಯಾಗಿ ಸ್ಟೀಮ್ ಮಾಡ್ಕೊಬೇಕು. ಆಗ ನಮಗೆ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದು ಈ ರೀತಿಯಾಗಿ ಎಣ್ಣೆ ಬಿಡುತ್ತೆ.
ಇನ್ನೊಂದು ಏನಂದರೆ ನಾವು ತರಕಾರಿನ ನೀರಲ್ಲಿ ತೊಳೆದಿರ್ತೀವಲ್ಲ, ಆ ನೀರು ಬಿಡುತ್ತಲ್ವ, ಸೊ ಅದರಲ್ಲೇ ಸಹ ಈ ತರಕಾರಿಗಳು ಚೆನ್ನಾಗಿ ಬೆಂದಿರುತ್ತೆ. ಇದಕ್ಕೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸ್ಟಫಿಂಗ್ ರೆಡಿ ಆಗೋಗುತ್ತೆ. ಈಗ ನಾವು ಪಫ್ಗಳನ್ನ ಮಾಡ್ಕೊಬೇಕಾದ್ರೆ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಬೇಕು. ಅದಕ್ಕೋಸ್ಕರ ಒಂದು ಬೌಲ್ಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು, ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ತೆಳುವಾಗಿ ಪೇಸ್ಟ್ ಮಾಡ್ಕೊಬೇಕು. ತುಂಬ ನೀರು ಥರ ಇರಬಾರ್ದು, ಹಾಗೆ ತುಂಬ ಗಟ್ಟಿನೂ ಇರಬಾರ್ದು. ಈ ರೀತಿ ಪೇಸ್ಟ್ ಮಾಡ್ಕೊಂಡ್ಮೇಲೆ ನೋಡಿ, ಹಿಟ್ಟನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ಟಿದೆ. ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಸಾಫ್ಟಾಗಿ ಆಗಿದೆ ಅಂತ. ಈ ಹದ ಇರಬೇಕು, ಆಗ ನಮಗೆ ಪಫ್ಗಳು ಚೆನ್ನಾಗಿ ಬರುತ್ತೆ. ಹಿಟ್ಟನ್ನು ಈಗ 1 ನಿಮಿಷಗಳ ಕಾಲ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡ್ಬಿಡೋಣ. ಮೈದಾ ಹಿಟ್ಟನ್ನು ಕಲಿಸ್ಬೇಕಾದ್ರೇ ನೀವು ತುಂಬ ಜಾಸ್ತಿ ತುಪ್ಪ ಅಥವಾ ಎಣ್ಣೆ ಹಾಕಿ ಕಲಿಸಿದ್ರೆ, ನಾವೀಗ ಇದಕ್ಕೆ ಲೇಯರ್ಸ್ನ ಕೊಡ್ತಾ ಹೋಗ್ತೀವಲ್ಲ, ಆ ಟೈಮಲ್ಲಿ ತುಂಬ ಜಾಸ್ತಿ ತುಪ್ಪ ಎಣ್ಣೆ ಆಗುತ್ತೆ. ಕೆಲವ್ರಿಗೆ ತಿನ್ನೋದಕ್ಕೆ ಇಷ್ಟ ಆಗಲ್ವಲ್ಲ, ಅದಕ್ಕೋಸ್ಕರ ನಾನು ಹಿಟ್ಟನ್ನು ಕಲಿಸ್ಬೇಕಾದ್ರೆ ಜಾಸ್ತಿ ತುಪ್ಪನ ಬಳಸ್ಕೊಂಡಿಲ್ಲ. ಈಗ ಇದನ್ನು 6 ಉಂಡೆಗಳಾಗಿ ಮಾಡಿಕೊಂಡು ಈ ರೀತಿಯಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಎಷ್ಟು ತೆಳುವಾಗಿ ಲಟ್ಟಿಸೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ತೆಳುವಾಗಿ ಇದನ್ನು ಲಟ್ಟಿಸ್ಕೊಳ್ಳಿ. ಇದೇನು ನಿಮಗೆ ಬೇರೆ ಚಪಾತಿಗಳ ಥರ ಸ್ಲ್ಯಾಬ್ಗಾಗಲಿ ಅಥವಾ ಮಣೆಗಾಗಲಿ ಅಂಟ್ಕೊಳ್ಳೋದಿಲ್ಲ, ತುಂಬ ಚೆನ್ನಾಗಿ ರಿಮೂವ್ ಆಗುತ್ತೆ ಸ್ಲ್ಯಾಬಿಂದ. ನೋಡಿ, ಈ ರೀತಿಯಾಗಿ 6 ಚಪಾತಿಗಳನ್ನ ನಾನು ಲಟ್ಟಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ತುಪ್ಪ, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಪೇಸ್ಟು, ಸೊ ಅದನ್ನು ಈ ರೀತಿಯಾಗಿ ಇದ್ರ ಮೇಲ್ಗಡೆಗೆ ಎಲ್ಲ ಕಡೆಗೂ ಸಹ ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಬೇಕು. ನಾವು ಎಷ್ಟು ಚೆನ್ನಾಗಿ ಈ ತುಪ್ಪನ ಇದಕ್ಕೆ ಲೇಯರಾಗಿ ಹಚ್ಕೊಳ್ತೀವಿ ಅಷ್ಟು ಚೆನ್ನಾಗಿ ನಮಗೆ ಪಫ್ಗಳು ಎಣ್ಣೆಗೆ ಹಾಕಿದಾಗ ಪದ್ರವಾಗಿ ಬರುತ್ತೆ. ಈಗ ಇದ್ರ ಮೇಲೆ ಲಟ್ಸಿರುವಂತಹ ಮತ್ತೊಂದು ಹಿಟ್ಟನ್ನು ಹಾಕಿ ಇದ್ರ ಮೇಲ್ಗಡೆನೂ ಸಹ ಇದೇ ರೀತಿ ಮಾಡಿಟ್ಟಿದಂತಹ ಆ ತುಪ್ಪದ ಏನು ಲೇಯರ್ ಇದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಪ್ರತಿ ಲೇಯರ್ಗೂ ಈ ತುಪ್ಪನ ಹಚ್ಕೊಂಡು ಮಾಡಿಟ್ಟಿದಂತಹ ಅಥವಾ ಲಟ್ಸಿಟ್ಟಿದಂತಹ ಹಿಟ್ಟನ್ನು ಹಾಕ್ಕೊಂಡು ಈ 6 ಲೇಯರಾಗಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಿಧಾನವಾಗಿ ಲಟ್ಟಿಸ್ಕೊಬೇಕು. ತುಂಬ ಜಾಸ್ತಿ ಪ್ರೆಷರ್ ಹಾಕಿ ಲಟ್ಟಿಸ್ಬಾರ್ದು, ಆಗ ನಮಗೆ ಲೇಯರ್ಗಳು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಲೈಟಾಗಿ ಇದನ್ನು ನೀಟಾಗಿ ಪ್ರೆಸ್ ಮಾಡಿಕೊಂಡು ಲಟ್ಟಿಸ್ಕೊಂಡು ನಂತರ ಇದನ್ನು ಸ್ಕ್ವೈರ್ ಆಗಿ ಕಟ್ ಮಾಡಿಕೊಂಡು, ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ವಿಡಿಯೋಲಿ ತೋರಿಸೋ ರೀತಿ ಇದನ್ನು 6 ಭಾಗಗಳಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಎಡ್ಜಲ್ಲಿ ಕಟ್ ಮಾಡಿಟ್ಟಿದ್ವಲ್ಲ ಅದನ್ನು ಮತ್ತೆ ನಾವು ಲಟ್ಟಿಸ್ಕೊಂಡು ಪಫ್ಗಳನ್ನ ಮಾಡ್ಕೊಬೋದು, ಅಥವಾ ಹಾಗೆ ನೀವು ಅದನ್ನು ಎಣ್ಣೆಗೆ ಹಾಕಿನೂ ಸಹ ಸಣ್ಣದಾಗಿ ಕಟ್ ಮಾಡಿ ಮಾಡ್ಕೋಬೋದು. ಈಗ ಇದಕ್ಕೆ ನಾನು ಮಾಡಿಟ್ಟಿದ್ದಂತಹ ಸ್ಟಫಿಂಗ್ ಏನಿತ್ತು ತರಕಾರಿ ಪಲ್ಯ, ಅದನ್ನು ಅದ್ರ ಒಳಗಡೆಗೆ ಇಟ್ಟು ನಾವು ಮೈದಾ ಹಿಟ್ಟೊಂದು ಪೇಸ್ಟ್ ರೆಡಿ ಮಾಡಿದ್ವಲ್ಲ, ಮೈದಾ ಮತ್ತು ನೀರನ್ನು, ಅದನ್ನು ಈ ರೀತಿ ಸುತ್ತ 4 ಕಡೆಗೂ ಹಚ್ಕೊಂಡು ನಾನು ತೋರಿಸೋ ರೀತಿ ಇದನ್ನು ಫೋಲ್ಡ್ ಮಾಡ್ಕೊಬೇಕು. ಸೈಡೆಲ್ಲ ಇದನ್ನು ಈ ರೀತಿ ಪ್ರೆಸ್ ಮಾಡಬೇಕಾದ್ರೆ ತುಂಬ ಜಾಸ್ತಿ ಪ್ರೆಷರ್ ಹಾಕಿ ಪ್ರೆಸ್ ಮಾಡಬಾರ್ದು, ಸ್ವಲ್ಪ ಈ ರೀತಿಯಾಗಿ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ನಾವು ಜಾಸ್ತಿ ಪ್ರೆಷರ್ ಹಾಕಿ ಪ್ರೆಸ್ ಮಾಡಿದಾಗ ಲೇಯರ್ಗಳನ್ನೋದು ಕ್ಲೀನಾಗಿ ಬಿಡೋದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಈ ರೀತಿ ಪ್ರೆಸ್ ಮಾಡ್ಕೊಬೇಕು. ಈ ರೀತಿ ಪಫ್ಗಳನ್ನ ಮನೇಲೇ ಮಾಡ್ಕೊಳ್ಳೋದ್ರಿಂದ ನಮಗೆ ಮಸಾಲೆಗಳು ಎಷ್ಟು ಬೇಕು, ಹಾಗೆ ಖಾರ ಉಪ್ಪು ಸ್ವಲ್ಪ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಹಾಕೊಬೋದು. ಜೊತೆಗೆ ಒಳಗೇನೂ ಸಹ ಸ್ಟಫಿಂಗ್ನ ಜಾಸ್ತಿ ಹಾಕ್ಕೊಂಡ್ರೆ ಪಫ್ಗಳನ್ನ ತಿನ್ನಬೇಕಾದ್ರೆ ತುಂಬಾ ರುಚಿಯಾಗಿರುತ್ತೆ. ಈಗ ಇಲ್ಲಿ ನಾನು ಕಡಾಯಿಗೆ ಎಣ್ಣೆನ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ. ಯಾವುದೇ ಕಾರಣಕ್ಕೂ ಎಣ್ಣೆನ ತುಂಬ ಬಿಸಿ ಮಾಡ್ಕೋಬೇಡಿ, ಸಣ್ಣ ಉರಿಲೇನೆ ಎಣ್ಣೆ ಸ್ವಲ್ಪ ಕಾದಿರಬೇಕಷ್ಟೇ. ಸೊ ಅದ್ರ ಒಳಗಡೆಗೆ ಈ ರೀತಿ ಪಫ್ಗಳನ್ನ ಹಾಕ್ಕೊಂಡು ಸಣ್ಣ ಉರಿಲೇನೆ ಇದನ್ನು ಒಂದು 8 ರಿಂದ 10 ನಿಮಿಷಗಳ ಕಾಲ ಡೀಪ್ ಫ್ರೈ ಮಾಡ್ಕೊಬೇಕು. ಈ ರೀತಿ ಲೇಯರ್ ಎಲ್ಲ ಬಿಟ್ಟು ಹೊಂಬಣ್ಣ ಬರ್ತಿದೆ ಅನ್ನೋ ಟೈಮಲ್ಲಿ ಎಣ್ಣೆಯಿಂದ ತೆಗೆದ್ರೆ ಆಯಿತು, ರುಚಿಯಾಗಿ ಪದ್ರವಾಗಿರುವಂತಹ ಪಫ್ಗಳು ರೆಡಿಯಾಗಿ ಹೋಗುತ್ತೆ. ನೀವು ಬೇಕ್ರಿಯಿಂದ ತಂದರೆ ಎಷ್ಟು ರುಚಿ ಇರುತ್ತಲ್ಲ ಅದಕ್ಕಿಂತ ಡಬಲ್ ನಿಮಗೆ ರುಚಿ ಅಂತ ಅನಿಸುತ್ತೆ. ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಈ ರೀತಿಯಾಗಿ ವೆಜ್ ಪಫ್ನ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.